ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಈ ಅಧ್ಯಾಯದ ಪುಟ ಸಂಖ್ಯೆ 134ರಲ್ಲಿ ಇರುವಂತಹ ವಿಷಯ ಪರ್ಯಾಯ ಕೋನಗಳು. ಇದರ ಬಗ್ಗೆ ಕಲಿಯೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಶೃಂಗಾಭಿಮುಖ ಕೋನಗಳು ಹಾಗೆ ಅನುರೂಪ ಕೋನಗಳ ಬಗ್ಗೆ ಕಲ್ತಿದ್ದೇವೆ. ಈಗ ಉದಾಹರಣೆಗೆ 2 ರೇಖೆಗಳಿದ್ರೆ ಆ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಅಲ್ಲಿ ಉಂಟಾಗುವಂತಹ ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರ್ತದೆ. ಒಂದು ವೇಳೆ ಆ 2 ರೇಖೆಗಳು ಸಮಾಂತರ ರೇಖೆಗಳಾಗಿದ್ರೆ, ಈಗ ಇದು ಇದಕ್ಕೆ ಸಮವಾಗಿರ್ತದೆ, ಹಾಗೆ ಇಲ್ಲಿರುವಂತಹ ಈ ಕೋನವು ಇದಕ್ಕೆ ಸಮವಾಗಿರ್ತದೆ, ಹಾಗೆ ಇಲ್ಲಿರುವಂತಹ ಈ ಕೋನ ಇದಕ್ಕೆ ಸಮವಾಗಿರ್ತದೆ, ಈ ಕೋನ ಇದಕ್ಕೆ ಸಮವಾಗಿರ್ತದೆ. ಇವುಗಳನ್ನು ನಾವು ಅನುರೂಪ ಕೋನಗಳು ಅಂತ ಹೇಳ್ತೇವೆ. ಅದೇ ರೀತಿ ಶೃಂಗಾಭಿಮುಖ ಕೋನಗಳು ಅಂದ್ರೆ ಇಲ್ಲಿರುವಂತ ಈ ಕೋನ ಇದಕ್ಕೆ ಅಭಿಮುಖವಾಗಿದೆ, ಸೊ ಇವೆರಡು ಸಮವಾಗಿರ್ತದೆ. ಹಾಗೆ ಇಲ್ಲಿರುವಂತ ಈ ಕೋನ ಇದಕ್ಕೆ ಸಮವಾಗಿದೆ, ಇದು ಸಮವಾಗಿರ್ತದೆ. ಈ ಕೋನವು ಇದಕ್ಕೆ ಸಮವಾಗಿದೆ, ಅದೇ ರೀತಿ ಈ ಕೋನವು ಇದಕ್ಕೆ ಸಮವಾಗಿರ್ತದೆ. ಇದು ಶೃಂಗಾಭಿಮುಖ ಕೋನಗಳ ಬಗ್ಗೆ. ಸೊ 2 ರೀತಿಯ ಕೋನಗಳ ಬಗ್ಗೆ ನೋಡಿದ್ದೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಲಿಕ್ಕೆ ಇರುವಂತದ್ದು ಪರ್ಯಾಯ ಕೋನಗಳು. ಸೊ ಪರ್ಯಾಯ ಕೋನಗಳು ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. 5.25 2 ರೇಖೆಗಳನ್ನು ನೀವು ಕಾಣಬಹುದು. ಒಂದು ರೇಖೆ ಏನಾಗಿದೆ, ಎಲ್ ರೇಖೆ ಇದೆ, ಇದು ಎಲ್ ರೇಖೆ ಆಗಿದೆ. ಹಾಗೆ ಇನ್ನೊಂದು ರೇಖೆ ಇದೆ, ಇದಕ್ಕೆ ಸಮಾಂತರವಾಗಿ ಎಂ ರೇಖೆ ಇದೆ. ಹಾಗೆ ಈ 2 ರೇಖೆಗಳನ್ನ ಒಂದು ಛೇದಕ ಛೇದಿಸ್ತಾ ಇದೆ. ಆ ಛೇದಕದ ಹೆಸರು ಟಿ ಆಗಿದೆ. ಸೊ 2 ಸಮಾಂತರವಾಗಿರುವಂತ ರೇಖೆಗಳನ್ನ ಒಂದು ಛೇದಕ ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರ್ತದೆ. ಆದ್ರಿಂದ ನಾವು ಏನು ಹೇಳ್ಬೋದು, ಯಾವುದೆಲ್ಲ ಕೋನಗಳನ್ನ ಅನುರೂಪ ಕೋನ ಅಂತ ಹೇಳ್ಬೋದು? ಕೋನ ಬಿ ಯಾವುದಕ್ಕೆ ಅನುರೂಪವಾಗಿದೆ? ಕೋನ ಎಫ್ ಗೆ ಅನುರೂಪವಾಗಿದೆ. ಅದೇ ರೀತಿ ಕೋನ ಎ ಎನ್ನುವಂಥದ್ದು ಕೋನ ಇಗೆ ಅನುರೂಪವಾಗಿದೆ. ಹಾಗೆ ಕೋನ ಸಿ ಎನ್ನುವಂಥದ್ದು ಕೋನ ಜಿಗೆ ಅನುರೂಪವಾಗಿದೆ. ಆಮೇಲೆ ಕೋನ ಡಿ ಎನ್ನುವಂಥದ್ದು ಕೋನ ಎಚ್ ಗೆ ಅನುರೂಪವಾಗಿದೆ. ಹಾಗೆ ನಾವಿಲ್ಲಿ ಶೃಂಗಾಭಿಮುಖ ಕೋನಗಳನ್ನು ಕೂಡ ಕಾಣಬಹುದು. ಯಾವುದೆಲ್ಲ ಶೃಂಗಾಭಿಮುಖ ಕೋನಗಳಿವೆ? ಈಗ ಕೋನ ಎಫ್ ಅನ್ನ ನೀವು ತೆಗೆದುಕೊಂಡ್ರೆ ಇದಕ್ಕೆ ಶೃಂಗಾಭಿಮುಖ ಕೋನ ಯಾವುದಾಗಿದೆ? ಎಚ್ ಆಗಿದೆ. ಹಾಗೆ ಕೋನ ಬಿ ಅನ್ನ ತೆಗೆದುಕೊಂಡ್ರೆ ಇದಕ್ಕೆ ಶೃಂಗಾಭಿಮುಖ ಕೋನ ಡಿ ಆಗಿದೆ. ಸೊ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ ಆಗಿದೆ. ಯಾಕೆಂದ್ರೆ ಇವುಗಳು ಶೃಂಗಾಭಿಮುಖ ಕೋನಗಳಾಗಿವೆ. ಹಾಗೆ ಕೋನ ಎಫ್ ಇಸ್ ಈಕ್ವಲ್ ಟು ಕೋನ ಎಚ್ ಆಗಿದೆ. ಇವುಗಳು ಕೂಡ ಶೃಂಗಾಭಿಮುಖ ಕೋನಗಳು. ಅದೇ ರೀತಿ ನೀವು ಇನ್ನೊಂದು ವೇಯಲ್ಲಿ ತೆಗೆದುಕೊಂಡ್ರೆ ಕೋನ ಎ ಕೋನ ಸಿ ಗೆ ಸಮವಾಗಿದೆ, ಕೋನ ಇ ಎನ್ನುವಂಥದ್ದು ಕೋನ ಜಿ ಗೆ ಸಮವಾಗಿರ್ತದೆ. ಯಾಕೆಂದ್ರೆ ಇವುಗಳು ಶೃಂಗಾಭಿಮುಖ ಕೋನಗಳು. ಸೊ ಇಲ್ಲೀಗ ನಾವು ಕಲಿಲಿಕ್ಕಿರುವಂತ ವಿಷಯ ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳ ಬಗ್ಗೆ ನೀವು ಕಲಿಬೇಕಾದ್ರೆ ನಿಮ್ಗೆ ಅನುರೂಪ ಕೋನಗಳು ಗೊತ್ತಿರಬೇಕು, ಹಾಗೆ ಶೃಂಗಾಭಿಮುಖ ಕೋನಗಳು ಗೊತ್ತಿರಬೇಕು. ಈ ಚಿತ್ರದಲ್ಲಿ ನಾವು ಕೋನ ಡಿ ಹಾಗೆ ಕೋನ ಎಫ್ ಅನ್ನು ತೆಗೆದುಕೊಂಡ್ರೆ ಈ 2 ಕೋನಗಳನ್ನು ನಾವು ಪರ್ಯಾಯ ಕೋನಗಳು ಅಂತ ಹೇಳ್ತೇವೆ. ಅಂದ್ರೆ ಯಾವುದೆಲ್ಲ ಕೋನಗಳು? ಇಲ್ಲಿ ಇರುವಂತ ಈ ಕೋನ ಡಿ ಏನಿದೆ, ಹಾಗೆ ಕೋನ ಎಫ್ ಏನಿದೆ, ಇದೆರಡನ್ನ ನಾವು ಪರ್ಯಾಯ ಕೋನಗಳು ಅಂತ ಹೇಳ್ತೇವೆ. ಹಾಗೆ ಪರ್ಯಾಯ ಕೋನಗಳು ಯಾವಾಗಲೂ ಕೂಡ ಒಂದಕ್ಕೊಂದು ಸಮವಾಗಿರ್ತದೆ. ಅದೇ ರೀತಿ ಕೋನ ಸಿ ಅನ್ನು ನೀವು ತೆಗೆದುಕೊಂಡ್ರೆ ಕೋನ ಸಿ ಇದಕ್ಕೆ ಪರ್ಯಾಯವಾಗಿರುವಂತ ಕೋನ ಯಾವುದು? ಇದಕ್ಕೆ ಪರ್ಯಾಯವಾಗಿರುವಂತ ಕೋನ ಇ. ಸೊ ಈ 2 ಜೊತೆ ಪರ್ಯಾಯ ಕೋನಗಳನ್ನ ನೀವಿಲ್ಲಿ ಕಾಣಬಹುದು. ಕೋನ ಡಿ ಮತ್ತೆ ಕೋನ ಎಫ್, ಹಾಗೆ ಕೋನ ಸಿ ಮತ್ತೆ ಕೋನ ಇ. ಇಲ್ಲಿ ಈಗ ಇವುಗಳ ನಡುವೆ ಇರುವಂತಹ ಸಂಬಂಧ ಏನು ಅಂತ ಹೇಳಿ ನೋಡುವ. ಸೊ ಒಂದು ದತ್ತ ಕೋನ ಎಫ್ ನ ಪರ್ಯಾಯ ಕೋನವನ್ನ ನೀವು ಈ ರೀತಿ ಕಂಡುಹಿಡಿಯಬಹುದು. ಮೊದಲು ಎಫ್ ನ ಅನುರೂಪ ಕೋನವನ್ನ ಕಂಡುಹಿಡಿಬೇಕು, ಆಮೇಲೆ ಅದು ಬಿ ಆಗಿರ್ತದೆ. ನಂತರ ಬಿ ಯ ಶೃಂಗಾಭಿಮುಖ ಕೋನವನ್ನ ಕಂಡುಹಿಡಿಯುವುದು, ಅದು ಡಿ ಆಗಿರ್ತದೆ. ಸೊ ಈಗ ನೀವು ಯಾವ ರೀತಿಯಲ್ಲಿ ಪರ್ಯಾಯ ಕೋನವನ್ನ ಕಂಡುಹಿಡಿಬಹುದು ಅಂತ ನೋಡುವ. ಈಗ ಕೋನ ಎಫ್ ಅನ್ನ ನಿಮ್ಗೆ ಕೊಟ್ರೆ ಇದರ ಪರ್ಯಾಯ ಕೋನವನ್ನ ನೀವು ಕಂಡುಹಿಡಿಬೇಕಾದ್ರೆ ಹೇಗೆ ಕಂಡುಹಿಡಿತೀರಾ? ಕೋನ ಎಫ್ ಅನ್ನು ಕೊಟ್ಟಿದ್ರೆ ಅದರ ಪರ್ಯಾಯ ಕೋನವನ್ನು ಕಂಡುಹಿಡಿಬೇಕಾದ್ರೆ ಮೊದಲಿಗೆ ಎಫ್ ನ ಅನುರೂಪ ಕೋನವನ್ನು ಕಂಡುಹಿಡಿಬೇಕು. ಸೊ ಎಫ್ ಗೆ ಅನುರೂಪವಾಗಿರುವಂತ ಕೋನ ಯಾವುದು? ನೀವಿಲ್ಲಿ ನೋಡಬಹುದು. ಎಫ್ ಗೆ ಅನುರೂಪವಾಗಿರುವಂತದ್ದು ಕೋನ ಬಿ. ಸೊ ಕೋನ ಎಫ್ ಗೆ ಅನುರೂಪವಾಗಿದೆ ಕೋನ ಬಿ. ನಂತರ ನಾವೇನ್ ಮಾಡಬೇಕು? ಈ ಕೋನ ಬಿ ಏನಿದೆ ಇದರ ಶೃಂಗಾಭಿಮುಖ ಕೋನವನ್ನು ಕಂಡುಹಿಡಿಬೇಕು. ಸೊ ಕೋನ ಬಿ ಗೆ ಶೃಂಗಾಭಿಮುಖ ಕೋನ ಯಾವುದು? ಕೋನ ಡಿ ಆಗಿದೆ. ಸೊ ಈಗ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ ಅಂತ ಸಿಕ್ಕಿದೆ.
ಸೊ ಇಲ್ಲಿ ಈಗ ನಾವು ಏನು ಹೇಳ್ಬೋದಂದ್ರೆ ಕೋನ ಎಫ್ ಏನಿದೆ, ಕೋನ ಎಫ್ನ ಪರ್ಯಾಯ ಕೋನ ಯಾವುದು? ಕೋನ ಎಫ್ಗೆ ಪರ್ಯಾಯ ಕೋನ ಎಫ್ ಮತ್ತೆ ಡಿ ಆಗಿದೆ. ಸೊ ಎಫ್ಗೆ ಪರ್ಯಾಯ ಕೋನ ಡಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ನೀವು ಎಲ್ಲದರ ಪರ್ಯಾಯ ಕೋನಗಳನ್ನು ಕಂಡುಹಿಡಿಬಹುದು. ಉದಾಹರಣೆಗೆ ಈಗ ನೀವು ಕೋನ ಇ ಇದೆ, ಇದರ ಪರ್ಯಾಯ ಕೋನವನ್ನು ಕಂಡುಹಿಡಿಬೇಕು ಅಂತ ಅರ್ಥ ಮಾಡಿಕೊಳ್ಳುವ. ಸೊ ಏನು ಮಾಡ್ತೀರಾ, ಮೊದಲಿಗೆ ಕೋನ ಇಯ ಪರ್ಯಾಯ ಕೋನವನ್ನು ಕಂಡುಹಿಡಿಬೇಕಾದ್ರೆ ಮೊದಲಿಗೆ ಇದರ ಅನುರೂಪ ಕೋನ ನಿಮಗೆ ಗೊತ್ತಿರಬೇಕು. ಕೋನ ಇಯ ಅನುರೂಪ ಕೋನ ಯಾವುದು? ಕೋನ ಎ ಆಗಿದೆ. ಸೊ ಕೋನ ಇ ಮತ್ತು ಕೋನ ಎಗಳು ಅನುರೂಪ ಕೋನಗಳು. ನೆಕ್ಸ್ಟ್ ಅನುರೂಪ ಕೋನ ಎ ಇದೆ, ಇದರ ಅಭಿಮುಖ ಕೋನ ಯಾವುದು? ಶೃಂಗಾಭಿಮುಖ ಕೋನ ಯಾವುದು? ಕೋನ ಸಿ ಆಗಿದೆ. ಸೊ ಕೋನ ಸಿ. ಸೊ ಈಗ ಇಲ್ಲಿ ಇ ಮತ್ತು ಸಿಗಳು ಏನಾಗಿದೆ, ಇವುಗಳನ್ನು ನಾವು ಪರ್ಯಾಯ ಕೋನಗಳು ಅಂತ ಹೇಳ್ತೇವೆ. ಸೊ ಅನುರೂಪ ಕೋನಗಳು ಮತ್ತೆ ಶೃಂಗಾಭಿಮುಖ ಕೋನಗಳು ಗೊತ್ತಿದ್ರೆ ನೀವು ಯಾವುದೇ ಕೋನದ ಪರ್ಯಾಯ ಕೋನಗಳನ್ನು ಕಂಡುಹಿಡಿಬಹುದು. ಹಾಗೆ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ಕೋನ ಎಫ್ ಇಸ್ ಈಕ್ವಲ್ ಟು 120 ಡಿಗ್ರಿ ಆದ್ರೆ ಆಗ ನೀವು ಪರ್ಯಾಯ ಕೋನ ಡಿ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಕೋನ ಎಫ್ನ ಅಳತೆಯನ್ನು ನಮಗೆ ಕೊಟ್ಟಿದ್ದಾರೆ, ನಾವು ಪರ್ಯಾಯ ಕೋನ ಡಿ ಅಳತೆಯನ್ನು ಕಂಡುಹಿಡಿಬೇಕು. ಅಂದ್ರೆ ನಮ್ಗಿಲ್ಲಿ ಕೊಟ್ಟಿರುವಂತದ್ದು ಇದರ ಅಳತೆ ಎಷ್ಟು? 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಪರ್ಯಾಯವಾಗಿರುವಂತ ಕೋನ ಯಾವುದು? ಕೋನ ಡಿ ಆಗಿದೆ. ಇದರ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಾ? ಸೊ ಮೊದಲಿಗೆ ನೀವೇನ್ ಮಾಡಬೇಕು, ಈಗ ನಿಮ್ಗೆ ಕೊಟ್ಟಿರುವಂತ ಈ ಕೋನ ಎಫ್ ಏನಿದೆ, ಇದರ ಅನುರೂಪ ಕೋನ ಯಾವುದು ಅಂತ ನೋಡಬೇಕು. ಇದರ ಅನುರೂಪ ಕೋನ ಯಾವುದು? ಕೋನ ಬಿ ಆಗಿದೆ. ಹಾಗೆ ಎರಡು ರೇಖೆಗಳು ಸಮಾಂತರವಾಗಿರುವುದರಿಂದ ಇಲ್ಲಿ ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರ್ತದೆ. ಆದ್ರಿಂದ ಕೋನ ಎಫ್ ಇಸ್ ಈಕ್ವಲ್ ಟು ಏನಾಗಿರ್ತದೆ? ಕೋನ ಬಿ ಆಗಿರ್ತದೆ. ಸೊ ನಾವಿಲ್ಲಿ ಹೇಳ್ಬೋದು ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು? 120 ಡಿಗ್ರಿ ಅಂತ ಹೇಳ್ಬೋದು. ಸೊ ಇದು ಈಗ 120 ಡಿಗ್ರಿ ಅಂತ ಸಿಕ್ಕಿದೆ. ನಂತರ ಇಲ್ಲಿ ಈಗ ಕೋನ ಬಿಯ ಶೃಂಗಾಭಿಮುಖ ಕೋನ ಯಾವುದು? ಕೋನ ಬಿಗೆ ಶೃಂಗಾಭಿಮುಖ ಕೋನ ಡಿ ಆಗಿದೆ. ಇವುಗಳು ಸಮವಾಗಿರ್ತದೆ ಶೃಂಗಾಭಿಮುಖ ಕೋನಗಳು. ಆದ್ರಿಂದ ಈ ಕೋನ ಕೂಡ ಎಷ್ಟು ಅಂತ ಹೇಳ್ಬೋದು? 120 ಡಿಗ್ರಿ ಅಂತ ಹೇಳ್ಬೋದು. ಹೀಗೆ ನೀವು ತುಂಬಾ ಈಸಿಯಾಗಿ ಯಾವುದೇ ಪರ್ಯಾಯ ಕೋನ, ಒಂದು ಪರ್ಯಾಯ ಕೋನವನ್ನು ಕೊಟ್ಟರೆ ಇನ್ನೊಂದು ಪರ್ಯಾಯ ಕೋನವನ್ನು ಕಂಡುಹಿಡಿಬಹುದು. ಸೊ ಇಲ್ಲಿ ಈಗ ಎಫ್ನ ಪರ್ಯಾಯ ಕೋನ ಯಾವುದಾಗಿದೆ? ಡಿ ಆಗಿದೆ. ಸೊ ಎಫ್ ಅನ್ನು ನಾವು 120 ಡಿಗ್ರಿ ಅಂತ ತೆಗೆದುಕೊಂಡಿದ್ದೇವೆ. ಹಾಗೆ ಕೋನ ಡಿ ಕೂಡ ನಮಗೆ ಏನಂತ ಸಿಕ್ಕಿದೆ? 120 ಡಿಗ್ರಿ ಅಂತ ಸಿಕ್ಕಿದೆ. ಯಾಕೆಂದ್ರೆ ಕೋನ ಡಿ ಎನ್ನುವಂಥದ್ದು ಕೋನ ಬಿಗೆ ಸಮವಾಗಿದೆ. ಹಾಗೆ ಬಿ ಅಳತೆ ಏನಾಗಿದೆ? 120 ಡಿಗ್ರಿ ಇದೆ. ಆದ್ರಿಂದ ನಾವಿಲ್ಲಿ ಕೊನೆಗೆ ಹೇಳ್ಬೋದು ಪರ್ಯಾಯ ಕೋನ ಎಫ್ ಇಸ್ ಈಕ್ವಲ್ ಟು ಕೋನ ಡಿ, ಪರ್ಯಾಯ ಕೋನಗಳು ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಕೋನ ಎಫ್ ಇಸ್ ಈಕ್ವಲ್ ಟು ಕೋನ ಬಿ, ಏಕೆಂದ್ರೆ ಬಿ ಯು ಎಫ್ ನ ಅನುರೂಪ ಕೋನವಾಗಿದೆ. ಅದೇ ರೀತಿ ಕೋನ ಬಿ ನ ಅಳತೆ ಏನೇ ಇರಲಿ ಕೋನ ಬಿ ಇಸ್ ಈಕ್ವಲ್ ಟು ಡಿ ಆಗಿದೆ. ಯಾಕೆಂದ್ರೆ ಅದು ಶೃಂಗಾಭಿಮುಖ ಕೋನ ಆಗಿದೆ. ಆದ್ರಿಂದ ಕೊನೆಗೆ ನಮ್ಗೆ ಇಲ್ಲಿ ಏನು ಸಿಗ್ತಾ ಇದೆ? ಕೋನ ಎಫ್ ಇಸ್ ಈಕ್ವಲ್ ಟು ಕೋನ ಡಿ ಅಂತ ಸಿಗ್ತಾ ಇದೆ. ಸೊ ಇಲ್ಲಿ ಎಲ್ಲಾ ಜೊತೆ ಪರ್ಯಾಯ ಕೋನಗಳು ಒಂದಕ್ಕೊಂದು ಯಾವಾಗಲೂ ಸಮವಾಗಿರ್ತದೆ. ಇಲ್ಲಿ ಕೋನ ಎಫ್ ಇಸ್ ಈಕ್ವಲ್ ಟು ಕೋನ ಡಿ ಆಗಿರ್ತದೆ. ಹಾಗೆ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಇ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಈಗ ನಾವು 3 ಜೊತೆ ಕೋನಗಳ ಬಗ್ಗೆ ಕಲ್ತಿದ್ದೇವೆ. ಹಾಗೆ ಇದಕ್ಕೆ ಹೊಂದಿಕೊಂಡು ಇರುವಂತ ಒಂದು ಹೇಳಿಕೆ ಇದೆ. ಏನು ಕೊಟ್ಟಿದ್ದಾರೆ? ಸಮಾಂತರ ರೇಖೆಗಳ ಜೋಡಿಯನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವಂತ ಪರ್ಯಾಯ ಕೋನಗಳು ಯಾವಾಗಲೂ ಸಮವಾಗಿರ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ 2 ಜೊತೆ ಸಮಾಂತರ ರೇಖೆಗಳಿದ್ರೆ ಆ ರೇಖೆಗಳನ್ನ ಒಂದು ಛೇದಕ ಛೇದಿಸ್ತಾ ಇದ್ರೆ ಅಲ್ಲಿ ಉಂಟಾಗುವಂತಹ ಪರ್ಯಾಯ ಕೋನಗಳು ಸಮವಾಗಿರ್ತದೆ ಅಂತ. ಅದರ ಅರ್ಥ ಏನು? ಪರ್ಯಾಯ ಕೋನ ಯಾವುದೀಗ ಈ ಚಿತ್ರದಲ್ಲಿ ಈ ಕೋನ ಮತ್ತೆ ಕೋನ 3 ಮತ್ತೆ ಕೋನ 6, ಹಾಗೆ ಕೋನ 4 ಮತ್ತೆ ಕೋನ 5 ಇವೆರಡು ಏನಾಗಿದೆ? ಪರ್ಯಾಯ ಕೋನಗಳಾಗಿದೆ. ಸೊ ಈ 2 ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ. ಕೋನ 4 ಇಸ್ ಈಕ್ವಲ್ ಟು ಕೋನ 5 ಆಗಿರ್ತದೆ. ಹಾಗೆ ಕೋನ 3 ಇಸ್ ಈಕ್ವಲ್ ಟು ಕೋನ 6 ಆಗಿರ್ತದೆ.